ನಮಸ್ಕಾರ ರೀ. ಇವತ್ತಿನ ದಿವಸ ನೋಡ್ರಿ, ನಾನು ಎಲ್ಲರಿಗೂ ಇಷ್ಟ ಆಗುವಂತಹ ಒಂದು ಗಾರ್ಗಿ ಮಾಡಿ ತೋರಿಸ್ತೀನಿ. ಗೋಧಿ ಹಿಟ್ಟಿನಿಂದ ಗಾರ್ಗಿ ಮಾಡಿ ತೋರಿಸ್ತೀನಿ. ಗೋಧಿ ಹಿಟ್ಟಿನ ಗಾರ್ಗಿ. ಇದಕ್ಕೆ 1 ಬೌಲ್ ಗೋಧಿ ಹಿಟ್ಟು, 1 ಬೌಲ್ ಬೆಲ್ಲ, ಏಲಕ್ಕಿ, ಗಸಗಸಿ, ಎಣ್ಣೆ ಬೇಕು ಕರಿಯಾಕ, ತುಪ್ಪನೂ ಬೇಕು ಸ್ವಲ್ಪ. ನೋಡಿರಿ ಏನು ಟೇಸ್ಟ್ ಅಕ್ಕವಂತೀರಿ. ಈ ಗಾರ್ಗಿ ನಾನಾ ಥರ ಮಾಡ್ತಾರೆ. ನಾನು ಗೋಧಿ ಹಿಟ್ಟಿನ ಗಾರ್ಗಿ ಮಾಡಿ ತೋರಿಸ್ತೇನೆ ನೋಡಿರಿ. ಸಮ ಇಲ್ಲಿ 1 ಬೌಲ್ ಹಿಟ್ಟು, 1 ಬೌಲ್ ಬೆಲ್ಲ. ಇಲ್ಲಿ ಬೆಲ್ಲ ಕರಗಿಸ್ಕೊಳೋನು. 1 ಬೌಲ್ ಬೆಲ್ಲನ ಹಾಕೀನಿ. ಬೆಲ್ಲ ಮಾತ್ರ ತುರಿದು ತೊಗೋಬೇಕು, ದೊಡ್ಡ ಖಣ್ಣಿ ಹಾಕಬಾರ್ದು. ಹೆಂಗಿದ್ರು ಕರಗಿಸ್ತೀವಿ ಅಂತ ದೊಡ್ಡ ಖಣ್ಣಿ ಹಾಕಿರೋ ಟೈಮ್ ತೊಗೊತತಿ. ತುರಿದು ಹಾಕಬೇಕು, ಬೇಗನೆ ಆಗ್ತತಿ. ಈಗ 1 ಬೌಲ್ ಬೆಲ್ಲ ಹಾಕಿ ಅದಕ್ಕೆ 2 ಟೇಬಲ್ ಸ್ಪೂನು ನೀರು ಹಾಕಬೇಕು. 2 ಟೇಬಲ್ ಸ್ಪೂನ್ ಅಲ್ಲ, 3/4 ಬೌಲ್ ನೀರು ಹಾಕಬೇಕು. 1 ಬೌಲ್ ಬೆಲ್ಲಕ್ಕೆ 3/4 ಬೌಲ್ ನೀರು ಹಾಕಬೇಕು. ಅದನ್ನು ಬೆಲ್ಲ ಕರಗಿಸ್ಬೇಕು. ಇದನ್ನೇನು ಆಣ ಮಾಡುವಂಗಿಲ್ಲ. ಇದು ಬೆಲ್ಲ ಕರಗಿ ಕುದಿ ಹತ್ತಬೇಕಷ್ಟೇ. ಇದಕ್ಕೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕೋಣ. ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತಾವೆ ತುಪ್ಪ ಹಾಕಿದ್ರೆ. ಘಮನೂ ಅಂತಾವು, ಟೇಸ್ಟೂ, ಆರೋಗ್ಯಕ್ಕೂ ತುಪ್ಪ ಒಳ್ಳೆಯದು. ಏಲಕ್ಕಿ ಪೌಡ್ರ್ ಹಾಕೀನಿ. ಈಗ 1 ಟೇಬಲ್ ಸ್ಪೂನ್ ತುಪ್ಪ, ಏಲಕ್ಕಿ ಪೌಡ್ರ್ ಹಾಕೀನಿ. ಇದು ಕುದಿಯಾಕತ್ತೈತಿ. ಬೆಲ್ಲ ಪೂರ್ತಿ ಕರಗಿ ಈ ಥರ ಕುದಿ ಹತ್ತಬೇಕು. ಚಲೋತ್ನಂಗೆ 1-2 ಸೆಕೆಂಡ್ ಕುದ್ದ ನಂತರ ಇದಕ್ಕೆ ಇದು ಹಿಟ್ಟು ಏನಿರ್ತೈತಲ್ಲ ಹಾಕಿ ಕಲಿಸ್ಬಿಡೋಣ. ಭಾಳ ಈಜಿ ಐತಿ, ಏನು ಕಷ್ಟದ ಕೆಲಸ ಇಲ್ಲ. ಮಕ್ಕಳಿಗೆ ಬೆಲ್ಲದ್ದು ಏನಾದರೂ ತಿಂಡಿ ತಿನಿಸುಗಳನ್ನ ಕೊಟ್ಟರೆ ಒಳ್ಳೆಯದು. ಎಲುಬು ಗಟ್ಟಿ ಆಕ್ಕವು. ಬೆಲ್ಲ ಆರೋಗ್ಯಕ್ಕೆ ಒಳ್ಳೆಯದು. ಮಾಡಿಟ್ಟು ಮಕ್ಕಳಿಗೆ ಕೊಡ್ಬೋದು. ಒಂದು 15 ದಿನ ಏನಾಗಲ್ಲ ಇವು. ನೋಡಿರಿ, ಈಗ 1 ಬೌಲ್ ಬೆಲ್ಲ ಕರಗಿಸಿದ್ನಲ್ಲ, ಕುದಿ ಹತ್ತಿದಾಗ 1 ಬೌಲ್ ಹಿಟ್ಟನ್ನು, ಗೋಧಿ ಹಿಟ್ಟು ಜರಡಿ ಹಿಡ್ಕೊಂಡಂಥ ಗೋಧಿ ಹಿಟ್ಟನ್ನು ಹಾಕಿ ಉರಿ ಸಣ್ಣ ಇರಬೇಕು. ಈ ಥರ ಮಿಕ್ಸ್ ಮಾಡ್ತಾ ಹೋಗಬೇಕು. ಎಲ್ಲೂ ಗಂಟಾಗಂಗಿಲ್ಲ, ಹೆದರ ಕಾರಣ ಇಲ್ಲ. ಹೊಸಬ್ರು ಬೇಕಾದ್ರೂ ಮಾಡ್ಬೋದು. ಇದನ್ನ ಬಿಗಿನರ್ಸ್ಗೂ ಇದು ಪ್ರಾಬ್ಲಮ್ ಇಲ್ಲ, ಈಸಿಯಾಗಿ ಮಾಡ್ಬೋದು. ನೋಡಿರಿ, ಇದನ್ನು ಈ ಥರ 1 ಸ್ಪೂನ್ಲೆ ತಿದ್ಕೊತ ಇದನ್ನು ತಿರುಗಿಸ್ಕೊತ ಮಿಕ್ಸ್ ಮಾಡಬೇಕು. ಎಲ್ಲೂ ಗಂಟಾಗಂಗಿಲ್ಲ. ಈ ಥರ ಮಾಡಿ ಉರಿ ಸಣ್ಣಗಿರಲೇಬೇಕದು. ಇದಿಷ್ಟು ಪೂರ್ತಿ ಪ್ರೊಸೀಜರ್ ಮುಗಿಯೋವರೆಗೆ ಉರಿ ಇರಬೇಕು. 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ತಾನೆ. ಈಗಿಲ್ಲೇ ಟೋಟಲಾಗಿ 2 ಟೇಬಲ್ ಸ್ಪೂನ್ ತುಪ್ಪ ಬಳಸೀನಿ. ನೋಡಿರಿ, ಈ ಥರ ತೀಡ್ಕೊತ ಸ್ಪೂನ್ಲೆ ಅದನ್ನ ಬೇಯಿಸ್ಬೇಕು. ನೋಡಿರಿ, ಉರಿ ಸಣ್ಣ ಐತಿ. ಇದು ಪೂರ್ತಿ ಮುಗೀತು ಅಂದಾಗ ಗ್ಯಾಸ್ ಆಫ್ ಮಾಡಬೇಕು. ಅಲ್ಲಿವರೆಗೂ ಈ ಥರ ತೀಡ್ತಾನೇ ಇರಬೇಕು. ಇದನ್ನು ಇದು ತಳ ಬಿಟ್ಟು ಬರ್ತೈತಿ. ಆನಂತರ ಇಷ್ಟು ತೆಳ್ಳಗೈತಿ, ಗಾರ್ಗಿ ಮಾಡೋದು ಹೆಂಗೆ ಅಂತ ಕೇಳ್ಬೋದು. ಇದು ಗಟ್ಟಿ ಆಗ್ತತಿ ಆನಂತರ. ನೋಡಿರಿ, ತಳ ಬಿಟ್ಟು ಬರ್ತೈತಿ. ಈ ತಳ ಬಿಟ್ಟು ಬೆಂದ ನಂತರ ಇದನ್ನು ಆರಾಕ್ ತೆಗೆದಿಟ್ಬಿಡ್ಬೇಕು ಒಂದು ಪ್ಲೇಟಿಗೆ. ಆರಿಂದದ ಅಗದಿ ಪರ್ಫೆಕ್ಟ್ ಆದಂಥ ಒಂದು ಹದ ಬರ್ತೈತಿ. ಇದನ್ನು ಒಂದು ಪ್ಲೇಟಿಗೆ ಆರಾಕಿಟ್ಬಿಡೋಣ. ಈಗ ಇದು ಆರಿದ ನಂತರ ಗಾರ್ಗಿ ಮಾಡೋಕ್ಕೆ ಬರ್ತೈತಿ. ಹರಿಯಂಗಿಲ್ಲ, ಮುರಿಯಂಗಿಲ್ಲ, ಪರ್ಫೆಕ್ಟ್ ಆದಂಥ ಗಾರ್ಗಿ ಬಂದವು. ನೋಡಿರಿ, ಈಗ ಆರೈತೆ ಆಲ್ರೆಡಿ. ಒಂದು 10 ನಿಮಿಷ ಬಿಟ್ಬಿಟ್ರೆ ಆರಿಬಿಡ್ತೈತಿ. ಕೈಗೆ ತುಪ್ಪ ಹಚ್ಕೋಬೇಕು. ಕೈಗೆ ತುಪ್ಪ ಹಚ್ಕೊಂಡು ಈ ಥರ ಪುರಿ ಮಾಡ್ತೀವಲ್ಲ, ಪುರಿ ಉಳ್ಳಿಕ್ಕಿಂತ ಚಿಕ್ಕದು. ಯಾಕಂದ್ರೆ ಸಣ್ಣವೇ ಚಂದ ಆಕ್ಕವು. ಆಮೇಲೆ ದಪ್ಪ ಮಾಡಬಾರ್ದು. ಈ ಥರ ನಾನು ಮಾಡಾಕತ್ತೇನಲ್ಲ, ಈ ಥರ ಈ ಸೈಜಿನಾಗ ಮಾಡ್ಕೋಬೇಕು. ಅಂಗೈಯೊಳಗೆ ಹಾಕಿ ಅಗಲ ಮಾಡಿ ಬೆರಳಿನಿಂದ ಇವನ್ನ ಸ್ಪ್ರೆಡ್ ಮಾಡಬೇಕು. ಆನಂತರ ಗಸಗಸಿ ಹಚ್ಚೋದ್ರಿಂದ ರುಚಿ ಡಬಲ್ ಆಕೈತೆ. ನೋಡಿರಿ, ತುಪ್ಪ ಹಾಕೇವಿ, ಗಸಗಸಿ ಮತ್ತು 2ರಿಂದನೂ ರುಚಿ ಡಬಲ್ ಬರ್ತೈತಿ. ಈ ಥರ ಗಸಗಸಿ ಹಚ್ಚಲೇಬೇಕು ಅಂತಿಲ್ಲ, ಇದ್ರೆ ಹಚ್ಚಿರಿ, ಇಲ್ಲಿಕ್ರಿಲ್ಲ. ನೋಡಿರಿ, ಈ ಥರ 2 ಮಾಡಿ ತೋರಿಸೇನೆ ನಿಮ್ಗೆ. ಇಷ್ಟೂ ಒಂದು ಪ್ಲೇಟ್ ತುಂಬ ಮಾಡಿ ಇಟ್ಕೊಂಡು ನಾನು ಕರಿಯಕ್ಕೆ ಪ್ರಾರಂಭ ಮಾಡ್ತೀನಿ. ಎಣ್ಣೆ ಆಲ್ರೆಡಿ ಕಾಯಕ್ಕಿಟ್ಟೀನಿ. ಇಲ್ಲಿ ನೋಡಿರಿ, ಈ ಥರ ಮಾಡ್ಕೋಬೇಕು. ಇಷ್ಟು ತೆಳ್ಳಗಿರ್ಬೇಕು ಇವು. ಎಷ್ಟು ಚಂದ ಬರ್ತಾವೆ ನೋಡಿರಿ. ಎಲ್ಲರ ಹರಿಯಂಗಿಲ್ಲ, ಮುರಿಯಂಗಿಲ್ಲ. ನಾವು ಹೆಂಗೆ ತೀಡ್ತೇವೆ ಹಂಗೆ ಬರ್ತಾವೆ. ಈಗ ಎಣ್ಣೆ ಕಾಯಕ್ಕಿಟ್ಟೇನಿ. ಎಣ್ಣೆ ಕಾದೈತಿ. ಈಗಾಗಲೇ ಒಂದು ಪ್ಲೇಟ್ ತುಂಬ ಮಾಡಿಟ್ಕೊಂಡೆ. ನೀವು ನಾನು ಬಿಡ್ತಾ ಹೋಗ್ತೇನೆ ನೋಡಿರಿ. ಒಂದೊಂದು 4 ಹಾಕಿ ಬೇಯಿಸ್ಕೊತ ಹೋಗ್ತೀನಿ. ದೊಡ್ಡ ಬಾಳಿಗೆ ಇಟ್ಟು ಭಾಳಷ್ಟು ಎಣ್ಣೆ ಹಾಕಿ ಒಂದೇ ಸಲ ಕರೆದು ಬಿಡ್ಬೋದು. ಆದರೆ
ನಾನು ಯಾವತ್ತೂ ಹಂಗೆ ಮಾಡೋಂಗಿಲ್ಲ. ಎಣ್ಣೆಯೊಳಗೆ ಮಾಡೋಂಥ ಪದಾರ್ಥಗಳನ್ನು ಚಿಕ್ಕ ಬಾಳ್ಗಿ ಅಂತ ನಿಮ್ಗೆ ಹೇಳ್ತೇನೆ ನಾನು. ಯಾಕೆ ಅಂದ್ರೆ ಚಿಕ್ಕ ಬಾಳ್ಗಿಯೊಳಗೆ ಕಡಿಮೆ ಎಣ್ಣೆ ಹಾಕಿ ಟೈಮ್ ಬೇಕಾದಷ್ಟು ತೊಗೊಳ್ಳೋದು. ನಾನು ಸ್ವಲ್ಪ ಮಾಡ್ತೀನಿ, ಯಾಕಂದ್ರೆ ಕರೆದಂಥ ಎಣ್ಣೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಉಪಯೋಗ ಮಾಡಬಾರ್ದು ಅಂತಾರೆ. ಅದಕ್ಕೂ ಅಷ್ಟುಕೊಂಡ ಎಣ್ಣೆ ಹಾಕಿ ಚೆಲ್ಲಕ್ಕೂ ಆಗಲ್ಲ, ಕಾಸ್ಟ್ಲಿದು. ಸ್ವಲ್ಪ ಎಣ್ಣೆ ಹಾಕಿ ನಾವು ಕರಿಯೋದು ಒಳ್ಳೆಯದು. ನಾಲ್ಕು ನಾ ಇಲ್ಲಿ ಬೇಯಿಸ್ಕೊತೀರಿ ನೋಡಿರಿ. ಈ ಥರ ತಿರುಗಿಸಿ ಹಾಕಿ ಕಲರ್ ಈ ಥರ ಚೇಂಜ್ ಆಗಬೇಕು. ಭಾಳ ಅಂದ್ರೆ ಭಾಳ ಟೇಸ್ಟಿ ಆಗ್ತಾವ್ರಿ. ಇವತ್ತು ಮಾಡಿದ್ವಿ ಅಂದ್ರೆ ಮರನೇ ದಿನ ತಿನ್ಬೇಕು ಇವನ್ನ, ಇನ್ನೂ ರುಚಿ. ನೋಡಿರಿ ಹೆಂಗೆ ಉಬ್ಬಿ ಬಂದಾವೆ ನೋಡಿರಿ, ಒಂದೊಂದು ತನ್ನಿಂದ ತಾನೇ ಉಬ್ಬುತ್ತಾವೆ. ಅವನ್ನ ಟಚ್ ಮಾಡೋದು ಬೇಡ. ತಿರುಗಿಸಿ ಎರಡು ಕಡೆ ಕಲರ್ ಚೇಂಜ್ ಆಗೋ ಮಟ್ಟ ಮಾಡಿ ಇವನೊಂದು ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೇನಂತ ನಿಮ್ಗೆ. ನೀವು ಟ್ರೈ ಮಾಡಿರಿ, ಮಕ್ಳಿಗೆ ತುಂಬ ಇಷ್ಟ ಆಗ್ತಾವೆ. ಬೆಲ್ಲ ಇದು ಆರೋಗ್ಯಕ್ಕೆ ಒಳ್ಳೆಯದು. ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡೇನಿ ನೋಡಿರಿ, ಎಷ್ಟು ಚಂದ ಉಬ್ಬೇತಂತ ತೋರ್ಸಕತ್ತೀನಿ. 2 ಟ್ರಿಪ್ ಹಾಕಿ ನಿಮಗೆ ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ. ಯಾರೆಲ್ಲ ವಿಡಿಯೋ ನೋಡಕತ್ತೀರಿ, ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಆನಂತರ ಹೊಸಬ್ರು ಯಾರಾದರೂ ಚಾನಲ್ಗೆ ಭೇಟಿ ಕೊಟ್ಟಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿರಿ ಅಂತ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೋತೀನಿ. ನಿಮ್ಮ ಹೆಲ್ಪು ಸಪೋರ್ಟು ನನ್ನ ಚಾನಲ್ಗೆ ಇರಲಿ. ನೋಡಿರಿ ಏನು ಚೆಂದಾಗ್ಯಾವ ನೋಡಿರಿ. ಇವತ್ತೊಂಥರ ರುಚಿ ಆದ್ರೆ ಮರನೇ ದಿನ ಡಬಲ್ ರುಚಿ ಹಾಕವು ನೋಡಿರಿ. ಇವು ತಿನ್ನೋಕೆ ಒಂದು 15 ದಿನ ಇಟ್ಕೊಂಡು ತಿನ್ಬೋದು. ಮಕ್ಕಳಿಗೆ ನಿಮಗೆ ಮಾಡ್ಕೊರಿ, ತಿನ್ನಿರಿ, ಹೆಂಗೆ ಬಂದು ಅಂತ ಕಮೆಂಟ್ನಾಗ ತಿಳಿಸ್ರಿ. ಈಜಿ ಐತಿ, ಟೈಮು ಭಾಳ ತೊಗೊಳಂಗಿಲ್ಲ, ಕಷ್ಟದ್ದು ಅಲ್ಲ, ಕೆಡ್ತಾವನ್ನ ಹೆದರಿಕಿಲ್ಲ, ಹರಿಯಂಗಿಲ್ಲ, ಮುರಿಯಂಗಿಲ್ಲ. ಪರ್ಫೆಕ್ಟಾಗಿ ಗಾರ್ಗಿ ಮಾಡೋಕ್ಕೆ ಬರ್ತದೆ ನೋಡಿರಿ. ಈ ವಿಧಾನದಾಗ ಮಾಡಿರಿ, ಒಮ್ಮೆ ಟ್ರೈ ಮಾಡಿರಿ ಅಂತ ಹೇಳ್ತೀನಿ. ಈಗ ನೋಡಿರಿ 2 ಟ್ರಿಪ್ ನಿಮ್ಗೆ ಬೇಯಿಸಿ ತೋರಿಸ್ತೀನಿ. ಎಷ್ಟು ಚಂದ ಬಂದವು ನೋಡ್ರಿ. ನನ್ನ ಚಾನಲ್ನಾಗ ನಾ ಎಲ್ಲ ಥರ ಅಡುಗೆನೂ ಹಾಕೇನಿ. ನನಗೆ ಬರೋಂಥ ಎಲ್ಲ ತಿನಿಸುಗಳನ್ನು ಉತ್ತರ ಕರ್ನಾಟಕದ ಅಡುಗೆಗಳೇ ಜಾಸ್ತಿ ಇರ್ತಾವೆ. ನಿಮಗೆ ಯಾವ ಇಷ್ಟ ನೋಡಿರಿ, ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ. ನೋಡಿರಿ 2 ಟ್ರಿಪ್ ಕರೆದು ತೋರ್ಸಕತ್ತ ನಿಮ್ಗೆ ಏನು ಸೂಪರಾಗಿ ಬಂದಾವೆ ನೋಡಿರಿ. ಈಗೆಲ್ಲ ಗಾರ್ಗಿ ಮಾಡಿ ಒಂದು ಪ್ಲೇಟ್ನಾಗ ಇಟ್ಟು ನಿಮಗೆ ತೋರ್ಸಕತ್ತೀನಿ. ಒಂದು ಕಟ್ ಮಾಡಿನೂ ತೋರಿಸ್ತೇನೆ ನೋಡಿರಿ. ಭಾಳ ಅಂದ್ರೆ ಭಾಳ ಮಸ್ತಾಗ್ಯಾವ್ರಿ. ಈಗ ಒಂದು ಕಟ್ ಮಾಡಿ ತೋರಿಸ್ತೇನೆ ನಿಮ್ಗೆ. ಮೇಲೆ ಕ್ರಿಸ್ಪಿ ಅದಾವು, ಒಳಗೆ ಸ್ಮೂತ್ ಅದಾವು. ಟೋಟಲಾಗಿ ತಿನ್ನಕ್ಕೆ ಒಂದು ತಿಂದ್ರೆ ಇನ್ನೊಂದು ತಿನ್ಬೇಕು ಅನ್ನಿಸ್ತೈತಿ, ಇನ್ನೊಂದು ತಿಂದ್ರೆ ಮತ್ತೊಂದು ತಿನ್ಬೇಕು ಅನ್ನಿಸ್ತೈತಿ. ಅಷ್ಟೊಂದು ಟೇಸ್ಟಿ ಆದಂಥ ಗಾರ್ಗಿ ರೆಡಿ ಆಗ್ಯಾವು. ನೋಡಿರಿ ಏನು ಸೂಪರಾಗಿ ಬಂದಾವು. ಇಲ್ಲಿ ವಿಡಿಯೋ ಮುಗಿಸ್ತೇನೆ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೇನೆ. ನಮಸ್ಕಾರ.